ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮಂಡೇ ವ್ಲಾಗ್. ಇವತ್ತು ಬೆಳಗ್ಗೆಯಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವರ್ಷದ ಮೊದಲನೇ ಹಣ್ಣು ಯಾರು ಫಸ್ಟ್ ತಿನ್ನೋದು? ನಾನು. ರಕ್ಷಿನೇ ಫಸ್ಟ್ ತಿನ್ನೋದು. ಎರಡನೇದು ಮೂರನೇ ನಾ ತಿನ್ನಲಾ ಬೇಡವಾ? ಚೆನ್ನಾಯ್ತಾ? ಸ್ವೀಟ್ ಇದೆ. ಎಲ್ಲಿ ತೋರ್ಸು. ಅದು ಮುಳ್ಳು ಸ್ಟ್ರಾಂಗ್ ಐತೆ. ಮುಳ್ಳು ಸ್ಟ್ರಾಂಗ್ ಇಲ್ಲ, ಕೈ ಸ್ಮೂತ್ ಐತೆ. ಆಹಾ, ಇದು ಹಲಸಿನ ಹಣ್ಣು. ಈ ವರ್ಷದ ಮೊದಲನೇ ಹಣ್ಣು. ಸಕ್ಕ ಸ್ವೀಟ್ ಇದೆ ಮಾತ್ರ. ಇದು ನಮ್ದಲ್ಲ, ಅದು ಅಜ್ಜಿಯಿಂದ ತಗೊಬಂದಿರೋದು, ಬೇರೆ ಐತಿಂದ. ನಮ್ದಲ್ಲ, ಅಜ್ಜಿ 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 ತಾನೆ ಕೊಟ್ಟಿತ್ತು. ಕೊಡ ಪಾಪ, ಚೆನ್ನಾಯ್ತೆ. ಹಲಸಿನ ಹಣ್ಣಿನ ಸೀಸನ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಮಗೂ ಇದು ನಮ್ಮದಲ್ಲ, ಇದು ಈ ಹಲಸಿನ ಹಣ್ಣು ನಮ್ಮ ಮರದ್ದಲ್ಲ, ಪಕ್ಕದ ಮನೆಯವ್ರು ಕೊಟ್ಟಿದ್ದು. ಅಂದರೆ ನಮ್ಮ ಊರಲ್ಲಿ ಒಬ್ಬರು ಕೊಟ್ಟಿದ್ದು. ಮಗ ಅದನ್ನೇ ಹೇಳ್ತಿದ್ದ, ಅಜ್ಜಿ ಕೊಟ್ಟಿದ್ದು ಅಂತ. ಇನ್ನು ನಮ್ಮ ಮರದಲ್ಲಿ ಇನ್ನೂ ಹಣ್ಣಾಗಿಲ್ಲ. ನಮ್ಮ ಸ್ವಲ್ಪ ಟೈಮ್, ಇನ್ನೂ 1 ಮಂತೆಲ್ಲ ಹೋಗಬೇಕು ಹಣ್ಣಾಗಬೇಕು ಅಂದರೆ. ಹಾಗಾಗಿ ಆದರೆ ನಾವು ತಿಂತಾರೆ ಈ ವರ್ಷದ ಮೊದಲನೇ ಹಣ್ಣು ಇದು. ಬೆಳಗ್ಗೆನೇ ತಿಂತಾಯಿದ್ದೀವಿ, ಇನ್ನು ತಿಂಡಿನೇ ಆಗಿರಲಿಲ್ಲ. ಅದ್ರದ್ದು ಘಮ ತಡೆಯೋದಕ್ಕೇ ಆಗಲಿಲ್ಲ, ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇನ್ನು ಎಲ್ಲರೂ ಅಷ್ಟೇ ಸೀಸ್ನಲ್ ಫ್ರೂಟ್ಸಿಗೆಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಹಲಸಿನ ಹಣ್ಣು, ಮಾವಿನ ಹಣ್ಣು ಇದೆಲ್ಲ ಟೈಮಲ್ಲೂ ಸಿಗಲ್ಲ ಅಲ್ವಾ. ಹಾಗಾಗಿ ನಾವಂತೂ ನಿಜವಾಗ್ಲೂ ವೆಯ್ಟ್ ಮಾಡ್ತಿದ್ವಿ ಯಾವಾಗ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗುತ್ತೋ ಅಂತ. ಇವಾಗ ಒಂದು ಸಲ ಮಳೆ ಬಿದ್ದರೆ ಸಾಕು, ಹಲಸಿನ ಹಣ್ಣು ಸಾಮಾನ್ಯ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ವಾರಕ್ಕೊಂದು 2-3 ಅಂತೂ ಸಿಕ್ಕೇ ಸಿಗುತ್ತೆ. ಇಲ್ಲಿ ಸ್ವಲ್ಪ ಮರಗಳೆಲ್ಲ ಜಾಸ್ತಿನೇ ಇದೆ. ಇನ್ನು ಮನೆ ಹತ್ರನೂ ಈ ಸಲ ಹಲಸಿನ ಮರದಲ್ಲಿ ಕಾಯಿ ಬಿಟ್ಟಿರೋದ್ರಿಂದ ನಮಗೆ ತುಂಬ ದೂರದಿಂದ ಹುಡ್ಕೊಂಡು ಹೋಗಬೇಕು ಅಂತ ಏನಿಲ್ಲ. ಮನೆ ಹತ್ರನೇ ಹಲಸಿನ ಹಣ್ಣು ಸಿಗ್ತವೆ. ಇನ್ನೊಂದು ಮಂತ್ ಹೋಗ್ಬೇಕಷ್ಟೇ. ಇನ್ನು ಹಲಸಿನ ಹಣ್ಣಲ್ಲಿ ಅಂದರೆ ಹೊರಗಡೆ ಎಲ್ಲ ಟೌನಲ್ಲೆಲ್ಲ ತಿನ್ನೋದಾದರೆ ಹಲಸಿನ ಹಣ್ಣು ಮಾತ್ರನೇ ಯೂಸ್ ಆಗುತ್ತೆ. ಇನ್ನು ಸಿಪ್ಪೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಇಲ್ಲ, ಆ ಥರ ಅಲ್ಲ, ನಾವು ಗಾಳನ ಸಹ ವೇಸ್ಟ್ ಮಾಡಲ್ಲ. ಎಲ್ಲದನ್ನು ಅದನ್ನು ಅಡುಗೆಗೆ ಯೂಸ್ ಮಾಡ್ತೀವಿ. ಮತ್ತು ಹಲಸಿನ ಹಣ್ಣಿಂದ ಏನು ಸಾಡೆ ಇರುತ್ತಲ್ವ, ಅದನ್ನು ದನಗಳಿಗೆ ಕೊಡ್ತೀವಿ. ಇನ್ನು ಕರುಗೂ ಅಷ್ಟೇ ಫಸ್ಟು ಇವ್ರದ್ದು ಏನೇನೋದು ಜೋಳದ ಪುಡಿ ಅದೆಲ್ಲ ಕೊಟ್ಬಿಟ್ಟು ಆಮೇಲೆ ಹಲಸಿನ ಹಣ್ಣನ್ನು ಹಾಕ್ತಾಯಿದ್ರು. ನಮಗೆ ಮಾತ್ರ ಅಲ್ಲ, ಹಸುಗಳಿಗಾಗಿರ್ಬೋದು, ಕೋಳಿಗಳಿಗಂತೂ ಹಲಸಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಇನ್ನು ಹಸುಗಳು ಅವಕ್ಕೆ ಒಂದು ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು ಹಲಸಿನ ಹಣ್ಣು. ನಮಗೆ ಯಾವ ಥರ ಇಷ್ಟನೋ ನಮಗಿಂತ ಜಾಸ್ತಿನೇ ಇಷ್ಟ ಅವಕ್ಕೆ. ಎಷ್ಟು ಕೊಟ್ಟರು ತಿಂತವೆ, ನಮಗಾದ್ರೂ ಸಾಕು ಅಂತ ಅನಿಸ್ಬಿಡುತ್ತೆ. ಅದು ಹಲಸಿನ ಹಣ್ಣು ತುಂಬ ಸ್ವೀಟಾಗಿತ್ತು. ಹಾಗಾಗಿ ನಮಗೆ ಜಾಸ್ತಿ ತಿನ್ನೋದಕ್ಕೆ ಆಗಲಿಲ್ಲ. ಒಂದು ಅರ್ಧ ತಿಂದುಬಿಟ್ಟು ಇನ್ನೆಲ್ಲ ಹಸುಗಳಿಗೆ ಹಾಕ್ತಾಯಿದ್ದೀವಿ. ಕೋಳಿಗಳನ್ನು ಅಷ್ಟೇ ನೋಡಿ ಕಿತ್ತಾಡ್ಕೊಂಡು ಹೋಗಿ ತಿಂತಾಯಿದ್ದಾವೆ. ಅವಕ್ಕೂ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ನಮ್ಮಲ್ಲಿರೋ ಕೋಳಿಗಳಿಗೆ ಒಂದು ಹಲಸಿನ ಹಣ್ಣು ನೀಟಾಗಿ ಕಟ್ ಮಾಡಿ ಹಾಕಿದ್ರೆ ಎಲ್ಲವೂ 1 ಗಂಟೆಲೆಲ್ಲ ತಿಂದು ಮುಗಿಸ್ಬಿಡ್ತವೆ. ಅವಕ್ಕೂ ಅಷ್ಟೇ, ಅದು ಅಷ್ಟು ಇಷ್ಟ ಆಗುತ್ತೆ. ಇನ್ನು ಹಸುಗಳಿಗೂ ಎಲ್ಲನೂ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಲಸಿನ ಹಣ್ಣಿನ ಸಾಡಿನ ಈ ಥರ ಕೊಡ್ತಾರೆ. ಅದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ರೆ ಗಂಟ್ಲಿಗೆ ಸಿಗಾಕೊಂಡು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗೇ ಕಟ್ ಮಾಡಿ ಕೊಡಬೇಕು. ಇವ್ರೂ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಕೊಡ್ತಾಯಿದ್ರು. ಅದನ್ನೇ ಹೇಳ್ತಾಯಿದ್ರು, ಈ ಸಲ ಒಂದು ಹಲಸಿನ ಹಣ್ಣನ್ನು ವೇಸ್ಟ್ ಮಾಡಬಾರ್ದು, ಎಲ್ಲನೂ ಅಕಸ್ಮಾತ್ ಏನಾದ್ರೂ ಕೆಲವೊಂದು ಸಲ ಒಂದು ಸೈಡ್ ಕರಗಿದ್ರೂ ಬಿಸಾಕ್ಬಿಡ್ತೀವಿ. ಆದರೆ ಅದನ್ನೆಲ್ಲ ನೀಟಾಗಿ ತೊಗೊಂಡು ಬಂದು ಈ ಥರ ಹಸುಗಳಿಗೆ ಕೊಡಬೇಕು, ಒಳ್ಳೆ ಫುಡ್ ಅಲ್ವಾ ಅಂತ ಎಲ್ಲ ಹೇಳ್ತಾಯಿದ್ರು. ಅವರಿಗೆ ಈ ಹಸು ಇದೆಯಲ್ವ, ಇದು ಫೇವ್ರೇಟ್ ಹಸು. ಹಾಗಾಗಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನನಗೆ ಆ ಥರ ಮಾಡಬಾರ್ದು, ಎಲ್ಲದಕ್ಕೂ ಸಮನಾಗಿ ಕೊಡಬೇಕು. ಹಾಗಾಗಿ ನಾನು ಅದನ್ನು ಅವ್ರು ಇಟ್ಕೊಂಡಿದ್ದಾರೆ, ಇದನ್ನು ನಾನು ಇಟ್ಕೊಂಡು ಹಸುಗಳಿಗೆ ತಿನ್ನಿಸ್ತಾ ಇದ್ದೆ. ನಾವು ಬರೀ ಅದು ಅರ್ಧ ಹಲಸಿನ ಹಣ್ಣನ್ನಷ್ಟೇ ಕಟ್ ಮಾಡಿ ಎಲ್ಲ ಸಡೆನೆಲ್ಲ ಹಾಕಿದ್ವಿ. ಅಷ್ಟಕ್ಕೇ ಅವೆರಡಕ್ಕೂ 1 ಟೈಮ್ದು ಮೇವು ಆಗೋಗ್ಬಿಡ್ತು. ಅಂದರೆ ಬೇಗ ಸ್ವಲ್ಪ ಹಲಸಿನ ಹಣ್ಣು ಬೇಗ ಹೊಟ್ಟೆ ತುಂಬುತ್ತೆ. ಹಾಗಾಗಿ ಎಲ್ಲ ನೀಟಾಗಿ ಒಂದು ಸ್ವಲ್ಪನೂ ಬಿಡದೇ ಇರೋ ಥರ ನೀಟಾಗಿ ಅಲ್ಲೇ ನಿಂತ್ಕೊಂಡು ತಿನ್ನಿಸಿದ್ವಿ. ಒಂದನ್ನು ಸಹ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಅದು ಅವಕ್ಕೇ ಹಾಕಿ ಬಿಟ್ಬಿಟ್ರೆ ಎರಡನ್ನೂ ಫೈಟಿಂಗ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತವೆ. ಹಲಸಿನ ಹಣ್ಣನ್ನು ತಿನ್ನಿಸಿ ಇನ್ನು ಸ್ವಲ್ಪ ತೋಟದ ಹತ್ರ ಹೋಗಿ ಬರೋಣ ಅಂತ ಹೇಳಿ ತೋಟದ ಹತ್ರ ಬಂದಿದ್ವಿ. ಏನಕ್ಕೆ ಅಂದರೆ ನಮ್ಮದು ಮೆಣಸೆಲ್ಲ ಸ್ವಲ್ಪ ಅಂದರೆ ಉದುರೋಗೋಕ್ಕಾಗಿತ್ತು. ಮಳೆ ಸ್ವಲ್ಪ ಬಂದುಬಿಟ್ಟು ಮೆಣಸು ಹಣ್ಣಾಗಿ ಉದುರ್ತಾ ಇತ್ತು. ನಾವು ಸ್ವಲ್ಪ ತೋಟದ ಕಡೆ ಎಲ್ಲ ಅಷ್ಟೊಂದು ಬರೋದಕ್ಕೇ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ
ಎಲ್ಲ ಕೆಲಸನ ಅಂದರೆ ಮೆಣಸನ್ನು ಕುಯ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇನ್ನು ಅಲ್ಲಿ ಇವರು ಅಡಿಕೆ ಗಿಡದ ಮಧ್ಯೆ ಅವರೆಕಾಯಿನೆಲ್ಲ ಹಾಕಿದ್ರು. ಅದು ಸ್ವಲ್ಪ ಸ್ವಲ್ಪ ಹೂವಾಗಿತ್ತು. ಆದರೆ ಈ ಟೈಮಲ್ಲಿ ಬರೋದು ಸ್ವಲ್ಪ ಕಷ್ಟನೇ ಏಕೆಂದರೆ ಅದು ಚಳಿಗಾಲದಲ್ಲಿ ಚಳಿ ಬೀಳುತ್ತಲ್ವ, ಆ ಟೈಮಲ್ಲಿ ಮಾತ್ರನೇ ಹೂವಾಗೋದು. ಇವಾಗ ಮಳೆಗೆಲ್ಲ ಹೂವೆಲ್ಲ ಉದುರೋಗ್ಬಿಡುತ್ತೆ. ಬಟ್ ಸುಮ್ಮನೆ ಆದರೆ ಗೊಬ್ಬರಕ್ಕೋಸ್ಕರ ಹಾಕಬೇಕಷ್ಟೇ. ಇನ್ನು ಅವರೇ ಎಲ್ಲ ನೀಟಾಗಿ ಹಬ್ಬಿದ್ರೆ ಸ್ವಲ್ಪ ಕಳೆನೂ ಸಹ ಅವಾಯ್ಡ್ ಆಗುತ್ತೆ. ಹಾಗಾಗಿ ಅಲ್ಲಿ ಮೇಲ್ಗಡೆ ಅವರೇ ಹಾಕಿಬಿಟ್ಟು ಏನದು ಕಾಲುವೆ ತೆಗೆಸಿದ್ರಲ್ವ ಅಲ್ಲಿ ಮಧ್ಯೆ ಗುಂಡಿ, ಅದಕ್ಕೆಲ್ಲ ಜೋಳ ಹಾಕಿದ್ದಾರೆ. ಅಂದರೆ ಹಸುಗಳಿಗಾಗುತ್ತೆ ಅಂತ ಹೇಳಿಬಿಟ್ಟು, ಅಂದರೆ ಈ ಥರ ಬೆಳ್ಕೊಳ್ಳೋದ್ರಿಂದ ಹಸುಗಳಿಗೂ ಮೇವು ಸಹ ಆಗುತ್ತಲ್ವ. ಹಾಗಾಗಿ ಮಧ್ಯೆ ಮಧ್ಯೆ ಸ್ವಲ್ಪ ಜೋಳ ಮತ್ತು ಅವರೇನ ಹಾಕಿ ಈ ಥರ ಗಿಡದ ಸುತ್ತಲೂ ಹಾಕಿದ್ದಾರೆ ನೀಟಾಗಿ ಗೊಬ್ಬರ ಆಗಲಿ ಅಂತ ಹೇಳಿಬಿಟ್ಟು. ಇನ್ನು ಸ್ವಲ್ಪ ಮೆಣಸು ನೋಡೋಣ ಅಂತ ಬಂದ್ವಿ. ನೋಡಿ ಈ ಥರ ಫುಲ್ಲು ಹಣ್ಣಾಗ್ಬಿಟ್ಟು ಉದುರೋಗ್ಬಿಟ್ಟಿರೋದು. ಒಂದು 50% ಈ ಥರನೇ ಆಗೋಗ್ಬಿಟ್ಟಿದೆ. ನಾವು ಇನ್ನೊಂದು ವೀಕ್ ಮುಂಚೆನೇ ಕುಯ್ಬೇಕಿತ್ತು. ಈ ಮಳೆಗಂತೂ ಎಲ್ಲ ಉದುರೋಗ್ಬಿಟ್ಟು ಕೆಳಗಡೆ ಎಲ್ಲ ಕರ್ಗೋಗ್ಬಿಟ್ಟಿದ್ದಾವೆ. ಹಾಗಾಗಿ ಸ್ವಲ್ಪ ಬೇಗನೆ ಅಂದರೆ ಫುಲ್ ಇವತ್ತೇ ಎಲ್ಲ ಕುಯ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಕುಯ್ದ್ವಿ. ಅದು ಸ್ವಲ್ಪ ಹೈಟಲ್ಲಿದ್ವು ಮೆಣಸು, ಒಂದು ಸ್ವಲ್ಪ ಮೇಲೆ ಹೋಗಿದ್ದಾವೆ, ನಮ್ಮ ಕೈಗೆ ಸಿಗದೇ ಇರೋ ಥರ ಒಂಚೂರು ಮೇಲೆ ಹೋಗಿದ್ದಾವೆ. ಹಾಗಾಗಿ ಒಂದು ಸ್ವಲ್ಪ ಕುಯ್ಕೊಂಡು ಬಂದು ಇನ್ನೊಂದು ಮೇಲೇನು 1 kg ಅಷ್ಟೇನೋ ಸಿಗ್ಬೋದು ಅನಿಸುತ್ತೆ, ಅಷ್ಟನ್ನು ಏಣಿ ತೊಗೊಂಡು ಬಂದು ಕುಯ್ಯೋಣ ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ. ಮೆಣಸಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತು. ನಮ್ಮ ಕಡೆ ಎಲ್ಲ ಇಷ್ಟೊಂದು ಚೆನ್ನಾಗಿ ಬಿಡಲ್ಲ ಮೆಣಸೆಲ್ಲ. ಅಂದರೆ ಗರಿ ಎಲ್ಲ ಉದ್ದ ಉದ್ದ ಬರಲ್ಲ. ಇಲ್ಲಂತೂ ತುಂಬ ಚೆನ್ನಾಗಿ ಬಂದಿದ್ವು. ಮೆಣಸನ್ನು ಕುಯ್ಯೋದಕ್ಕೆ ಬಂದಾಗ ಅನಿಸುತ್ತೆ ಎಲ್ಲ ಮರದಲ್ಲೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಎಲ್ಲ ಹಾಕಬೇಕು ಎಲ್ಲ ಮರದಲ್ಲೂ ಅಂತ. ಆದರೆ ಅದು ಸ್ವಲ್ಪ ಹಳೆ ತೋಟ ಆಗಿಬಿಟ್ರೆ ಬರೋಲ್ಲ, ನೆರಳಿಗೆಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ. ಆದ್ರೂ ಈ ಸಲ ನೋಡಬೇಕು, ಎಲ್ಲ ಮರಗಳಿಗೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮಗೆ ತೋಟಕ್ಕೆ ಹೋದರೆ ಒಂದು ಪ್ರಾಬ್ಲಮ್ ಅಂದರೆ ಇವು ಕೆಂಚಿಗ ಬರ್ತಾವಲ್ವ ಇರುವೆ, ಅವು ಎಲ್ಲ ಕಡೆನೂ ಇದ್ದಾವೆ. ಎಷ್ಟಿದೆ ಅಂದರೆ ಒಂದು ಸಲ ತೋಟಕ್ಕೆ ಹೋದರೆ ಒಂದು 10ರಿಂದ 15 ಇರುವೆ ಅಂತೂ ಕಡಿತವೆ. ಇನ್ನು ಮೆಣಸು ಕುಯ್ಯೋದಕ್ಕೆ ಬಿಡಲಿಲ್ಲ, ಅಷ್ಟು ಇಲ್ಲೆಲ್ಲ ಮೆಣಸಿನ ಇದರಲ್ಲೂ ಸಹ ಗೂಡು ಮಾಡ್ಕೊಂಡಿದ್ದಾವೆ. ಪ್ರತಿಯೊಂದು ಜಾಗದಲ್ಲೂ ಸಹ ಇವು ಕೆಂಚಿಗ ಇದ್ದಾವೆ. ನಮಗಂತೂ ತೋಟಕ್ಕೆ ಹೋಗಬೇಕಾದ್ರೆ ಫಸ್ಟ್ ಮನೆಯಿಂದ ಯೋಚನೆ ಮಾಡೋದೇ ಅದು, ಅಯ್ಯೋ ಇವತ್ತು ಎಷ್ಟು ಇರುವೆ ಕಡಿತಾವು ಅಂತ. ಆದರೆ ಒಂದು ಬೆನಿಫಿಟ್ ಇದೆ ಅಂತ ಹೇಳ್ತಾರೆ, ಕೆಂಚಿಗೆ ಎಲ್ಲ ಜಾಸ್ತಿ ತೋಟದಲ್ಲಿ ಇರೋದ್ರಿಂದ ಪ್ರಾಣಿಗಳೆಲ್ಲ ಬಂದುಬಿಟ್ಟು ಅಡಿಕೆ ಮತ್ತು ಎಳ್ನೀರು ಇದೆಲ್ಲ ತಿಂತಾವಲ್ವ, ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಇರುವೆ ಇರಲೇ ಇಲ್ಲ ಅಂತ ಹೇಳಿದ್ರೆ ತೋಟದಲ್ಲಿ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಾರೆ. ಹಾಗಾಗಿ ಅವಿದ್ರೆ ತೋಟಕ್ಕೆ ಸಹ ಬೆನಿಫಿಟ್ಟು. ಇನ್ನು ಅಲ್ಲಿ ಹಲಸಿನ ಮರದಲ್ಲಿ ಒಂದು ಹಲಸಿನ ಸ್ವಲ್ಪ ಜಾಸ್ತಿ ಹಣ್ಣಾಗಿರಲಿಲ್ಲ, ಸ್ವಲ್ಪ ಹಣ್ಣಾಗಿತ್ತು, ಅದನ್ನು ಸಹ ತೊಗೊಂಡು ಬಂದ್ವಿ. ಇದು ನಮ್ಮ ಮರದ್ದು ಫಸ್ಟ್ನೇ ಹಣ್ಣು. ಇನ್ನು ಒಂದು ಚೀಲ ಏನೋ ಆಯಿತು ಮೆಣಸು, ಅದನ್ನೆಲ್ಲ ಕುಯ್ಕೊಂಡು ಮನೆಗೆ ಬರೋ ಅಷ್ಟರೊಳಗೇ ಎಲ್ಲ ಫುಲ್ ಸಂಜೆ ಆಗೋಗ್ಬಿಡ್ತು. ಇನ್ನು ಆ ಕಡೆ ತೋಟದಲ್ಲೆಲ್ಲ ಆಗಿಬಿಟ್ರೆ ಜಾಸ್ತಿ ಮೆಣಸು ಸಿಕ್ಕಿದ್ರೆ ಪಲ್ಪರ್ ಮಾಡಿಸ್ತಾರೆ. ಅದು ನೀಟಾಗೆಲ್ಲ ಸಿಪ್ಪೆ ಎಲ್ಲ ಸಪ್ರೇಟಾಗಿ ಮತ್ತು ಕಾಳೆ ಸಪ್ರೇಟಾಗಿ ಬರುತ್ತೆ. ಆದರೆ ಇಲ್ಲಿ ಇಷ್ಟೇ ಮೆಣಸಾಗಿರೋದ್ರಿಂದ ಇಲ್ಲೆಲ್ಲ ಪಲ್ಪರೆಲ್ಲ ಇಲ್ಲ. ನಾವೇನೇ ಕೈಯಲ್ಲೇ ಬಿಡಿಸ್ಕೋಬೇಕು, ಇಲ್ಲ ಕಾಲಲ್ಲಿ ಬಿಡಿಸ್ಕೋಬೇಕು, ಅಥವಾ ಚೀಲಕ್ಕೆ ಹಾಕಿ ಏನಾದರೂ ಸಾಹಸ ಮಾಡಬೇಕು ಅದನ್ನು ಬಿಡಿಸೋದಕ್ಕೆ. ಅದಕ್ಕೆ ನಾನು ಫಸ್ಟು ಹರಡ್ಕೊಂಬಿಡೋಣ, ಒಣಗಿದ ಮೇಲೆ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೆ. ಸ್ವಲ್ಪ ಲಾಸ್ಟ್ ಟೈಮೆಲ್ಲ ಒಂದು 2 kg ಅಷ್ಟೆಲ್ಲ ಸಿಗ್ತಾಯಿತ್ತು, ಹಾಗಾಗಿ ಕೈಲೇ ಬಿಡಿಸ್ತಾ ಇದ್ದೆ. ಅದೇ ಈ ಸಲ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಇವರು ನೀ ಕೈಲಿ ಬಿಡ್ಸೋಕೆ ಹೋದರೆ ಕೈಯೆಲ್ಲ ಸುಸ್ತಾಗಿ ಹೋಗ್ಬಿಡುತ್ತೆ, ಆಗೋದೇ ಇಲ್ಲ ಕೈಯಲ್ಲಿ ಎಷ್ಟು ಅಂತ ಬಿಡಿಸೋದು ಅಂತ ಹೇಳ್ಬಿಟ್ಟು ಕಾಲಲ್ಲಿ ಎಲ್ಲ ಉಜ್ತಾ ಇದ್ರು. ಕಾಲಲ್ಲಾದರೆ ಸ್ವಲ್ಪ ಬೇಗ ಬೇಗ ಬಿಡುತ್ತೆ, ಒಣಗಿದ ಮೇಲೆ ಆದರೆ ಬಿಡಿಸೋದಕ್ಕೇ ಆಗಲ್ಲ, ಫುಲ್ಲು ಕೈಯೆಲ್ಲ ಕುಯ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಈ ಥರನೇ ಬಿಡಿಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳಿ ಇನ್ನು ಇಷ್ಟನ್ನೇ ಎಲ್ಲ ತಗೊಂಡೋಗಿ ಪಲ್ಪರ್ ಮಾಡ್ಸೋದಕ್ಕೂ ಒಂಥರ ಅಷ್ಟೊಂದು ಚೆನ್ನಾಗಿರಲ್ಲ. ಇಷ್ಟನ್ನೇ ತಗೊಂಡು ಬಂದರೆ ಅದು ನಮ್ಗೆ ಹತ್ತಿರದಲ್ಲಿ ಎಲ್ಲೂ ಪಲ್ಪರ್ ಇಲ್ಲ, ನಮ್ಮೂರ ಕಡೆನೇ ಹೋಗಬೇಕು. ಹಾಗಾಗಿ ಇವರು ಕಾಲಲ್ಲೇ ಬಿಡಿಸ್ಬೋದು ನೋಡು ಅಂತ ಹೇಳಿ ಕಾಲಲ್ಲೇ ಹಿಂಗೆ ಉಜ್ತಾ ಇದ್ರು. ಅದನ್ನು ನೋಡಿ ನನ್ನ ಮಗನೂ ಅವನಿಗೇನೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು ಅನಿಸುತ್ತೆ, ಅವನು ಬಂದು ಡ್ಯಾನ್ಸ್ ಮಾಡೋ ಥರ ಮಾಡ್ತಾಯಿದ್ದ. ನಮ್ಮ ಕಡೆ ಸ್ವಲ್ಪ ಕಾಳೆಲ್ಲ ಯಾವ ಥರ ಅಂದರೆ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ, ಮತ್ತು ಗರಿನೂ ಅಷ್ಟೇ ಉದ್ದುದ್ದ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಾಳಿದ್ರೂ ವೆಯ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ನಮ್ಮ ಕಡೆ ಕಂಪೇರ್ ಮಾಡಿದ್ರೆ, ಅಂದರೆ ಆ ಕಡೆ ತೋಟದ ಕಡೆಗೆಲ್ಲ ಕಂಪೇರ್ ಮಾಡಿದ್ರೆ ಈ ಕಡೆ ಮೆಣಸು ಸ್ವಲ್ಪ ವೆಯ್ಟ್ ಜಾಸ್ತಿ ಬರುತ್ತೆ. ಇನ್ನು ಅದು ಒಂದು ಎಷ್ಟು kg ಇದೆಯೋ ಗೊತ್ತಿಲ್ಲ, ನಾವೇನು ತೂಕ ಮಾಡಲಿಲ್ಲ. ಈ ಸಲ ನೋಡಬೇಕು ಎಷ್ಟು ಸಿಗುತ್ತೆ ಅಂತ. ಲಾಸ್ಟ್ ಟೈಮೆಲ್ಲ 2 kg ಆಗಿತ್ತು ಅಷ್ಟೇ, ಈ ಸಲ ಜಾಸ್ತಿನೇ ಆಗುತ್ತೆ ಸ್ವಲ್ಪ. ಹಾಗಾಗಿ ನೋಡಿ ಜಾಸ್ತಿ ಆದರೆ ಸ್ವಲ್ಪ ಎಲ್ಲ ಕಡೆಗೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಮರಗಳಿಗೂ ಹಾಕಿದ್ರೆ ತೋಟದೊಳಗಡೆ ತುಂಬ ಹೆಲ್ಪ್ ಆಗುತ್ತೆ. ಆದರೆ ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು, ಅವು ನೀಟಾಗೆಲ್ಲ ಮರಕ್ಕೆಲ್ಲ ಕಟ್ಟಿ
ಅಂದರೆ ಅಡಿಕೆ ಕುಯ್ದ ತಕ್ಷಣವೇ ಎಲ್ಲ ಮರ ಕಟ್ಟಬೇಕು. ಮತ್ತು ಸಿಲ್ವರ್ ಮರಕ್ಕೆಲ್ಲ ಹಬ್ಬುತ್ತಲ್ವ ಅಷ್ಟು ನೀಟಾಗಿ ಅಡಿಕೆ ಗಿಡಕ್ಕೆ ಹಬ್ಬಲ್ಲ. ಯಾಕೆಂದರೆ ಅಡಿಕೆ ಸ್ವಲ್ಪ ಸಾಫ್ಟ್ ನೈಸ್ ಇರುತ್ತಲ್ಲ ಮರ, ಹಾಗಾಗಿ ಬೇರೆಲ್ಲ ಅಷ್ಟು ಚೆನ್ನಾಗಿ ಹಿಡಿಯಲ್ಲ. ಅದೇ ಸ್ವಲ್ಪ ಸಿಲ್ವರ್ ಮರ ಎಲ್ಲ ಆದರೆ ತುಂಬ ಚೆನ್ನಾಗಿ ಬೇರೆಲ್ಲ ಹಿಡಿಯುತ್ತೆ. ಅಡಿಕೆ ಮರಕ್ಕೆ ಸ್ವಲ್ಪ ಕಟ್ಕೋಬೇಕು, ಅವಾಗವಾಗ ಕಟ್ಟಬೇಕು. ಸ್ವಲ್ಪ ವೆಯ್ಟ್ ಆದ ತಕ್ಷಣವೇ ಬೀಳೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ನಾವು ಈ ಥರನ ಎಲ್ಲ ಮಾಡಿ ಒಂದು 75% ಕಾಲಲ್ಲೇ ಬಿಡಿಸ್ಕೊಂಡ್ವಿ. ಚೆನ್ನಾಗಿ ಬಿಡ್ತು. ಹಸಿ ಇದ್ದಾಗಲೇ ಕಾಲು ಏನು ನೋವು ಬರಲಿಲ್ಲ. ಅದೇ ಒಣಗಿದ್ದಾಗ ಬಿಟ್ಟಿದ್ರೆ ತುಂಬ ನೋವು ಬರ್ತಾಯಿತ್ತು. ಹಾಗಾಗಿ ಹೀಗೆ ಎಲ್ಲ ಬಿಡಿಸ್ಕೊಂಡ್ವಿ. ಹಾಗೇ ಅಷ್ಟರೊಳಗೆ ಎಲ್ಲ ಫುಲ್ ಕತ್ಲೆನೂ ಆಗೋಗ್ಬಿಡ್ತು. ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.